Hi, welcome everyone. SLC 2025 ಎಕ್ಸಾಮ್ 1 ಆನ್ಸರ್ ಪೇಪರ್ ಕರೆಕ್ಷನ್ ಹೇಗೆ ನಡೆಯುತ್ತೆ, ಪ್ರೊಸೀಜರ್ ಏನು, ಈ ವಿಡಿಯೋದಲ್ಲಿ ಇರುವಂಥ ವಿಷಯ. ಫಸ್ಟು ಮೌಲ್ಯಮಾಪಕರು, ಇಂಗ್ಲೀಷ್ನಲ್ಲಿ ಅವರನ್ನು ಎವ್ಯಾಲ್ಯೂಯೇಟರ್ಸ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಮತ್ತು ಏಡೆಡ್ ಅನ್ಏಡೆಡ್ ಸ್ಕೂಲ್ನಿಂದ ಸಬ್ಜೆಕ್ಟ್ ಟೀಚರ್ಸ್ ಕೆಲವರನ್ನು ಸ್ಕೂಲ್ನ ಹೆಡ್ ಮಾಸ್ಟರ್ ಆರ್ ಹೆಡ್ ಮಿಸ್ಟ್ರೆಸ್ ಅವರು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆದ ಟೀಚರ್ಸ್ಗಳು 10th ಏಪ್ರಿಲ್ 2025 ಆ ದಿನ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ ಬ್ಯಾಂಗ್ಳೂರ್ ಎಕ್ಸಾಮ್ ಬೋರ್ಡಿಂದ ಒಂದು ಸರ್ಕ್ಯುಲರನ್ನು ರಿಲೀಸ್ ಮಾಡಿರ್ತಾರೆ. ಸೊ ಅದ್ರ ಪ್ರಕಾರ ಸೆಲೆಕ್ಟ್ ಆದ ಟೀಚರ್ಸ್ಗಳು ಆ ದಿನ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊತಾರೆ. ಇದು ಬಂದ್ಬಿಟ್ಟು ಬಿಗಿನಿಂಗ್ ಅಲ್ಲಿ ಇರುವಂಥ ಒಂದು ಪ್ರೊಸೀಜರ್. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂದರೆ ಡಿಸ್ಟ್ರಿಕ್ಟ್ನಲ್ಲಿ ಎಕ್ಸಾಮ್ ಬರೆದ SLC ಸ್ಟೂಡೆಂಟ್ಸ್ ಆನ್ಸರ್ ಪೇಪರ್ಗಳಿರುತ್ತಲ್ವಾ, ಅದು ಬೆಂಗಳೂರು ಎಕ್ಸಾಮ್ ಬೋರ್ಡ್ಗೆ ತಲುಪಿಸ್ತಾರೆ. ಈ ಪೇಪರ್ ಬಂಡಲ್ಗಳು ಈ ಎಕ್ಸಾಮ್ ಬೋರ್ಡ್ಗೆ ಬಂದ ಮೇಲೆ ಈ ಸೆಂಟರ್ನಿಂದ ಮತ್ತೆ ಬೇರೆ ಬೇರೆ ಜಿಲ್ಲೆಗೆ ಕಳಿಸ್ತಾರೆ. ಈಗ ಹೇಳ್ಬೋದು, ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಈ SLC ಮಕ್ಕಳು ಬರೆದ ಆನ್ಸರ್ ಪೇಪರು ಮಂಗಳೂರಿಗೆ ಹೋಗ್ಬೋದು. ಆರ್ ಬೆಂಗಳೂರಿನಲ್ಲಿ ಸ್ಟೂಡೆಂಟ್ಸ್ ಬರೆದಿರೋ ಆನ್ಸರ್ ಪೇಪರ್ಗಳು ಗುಲ್ಬರ್ಗಕ್ಕೆ ಹೋಗ್ಬೋದು. ಈ ರೀತಿ ಬೇರೆ ಬೇರೆ ಜಿಲ್ಲೆಗೆ ಪೇಪರ್ಸ್ಗಳು ಹೋಗುತ್ತೆ. ಈ ರೀತಿ ಟ್ರಾನ್ಸ್ಪೋರ್ಟ್ ಆಗೋದಕ್ಕೇನೆ ಅಪ್ರಾಕ್ಸಿಮೇಟ್ ಆಗಿ 10 ರಿಂದ 12 ದಿನ ಆಗ್ಬೋದು. ಮತ್ತು ಪೇಪರ್ ಕರೆಕ್ಷನ್ನು 15th ಏಪ್ರಿಲ್ನಿಂದ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಆನ್ಸರ್ ಪೇಪರ್ ಕರೆಕ್ಷನ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 10 ರಿಂದ 15 ದಿನ ಆಗುತ್ತೆ. ಮತ್ತು ಈ ಬೇರೆ ಬೇರೆ ಡಿಸ್ಟಿಕ್ಕಿಗೆ ಹೋಗಿದ್ದ ಪೇಪರ್ ಎಲ್ಲ ಕರೆಕ್ಷನ್ ಆಗುತ್ತಲ್ವಾ, ಆ ಆನ್ಸರ್ ಪೇಪರ್ಗಳು ಮತ್ತೆ ಬ್ಯಾಂಗ್ಳೂರ್ ಎಕ್ಸಾಮ್ ಬೋರ್ಡ್ಗೆ ತಲುಪಿಸ್ತಾರೆ. ಪೇಪರ್ ಕರೆಕ್ಷನನ್ನು ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಎಜುಕೇಷನ್ ಬೋರ್ಡ್ ವೆಬ್ಸೈಟ್ನಲ್ಲಿ ಕೀ ಆನ್ಸರ್ಸನ್ನು ರಿಲೀಸ್ ಮಾಡ್ತಾರೆ. ಈ ಕೀ ಆನ್ಸರ್ಸ್ನ ಬೇಸ್ ಮಾಡಿ ಪೇಪರ್ ಕರೆಕ್ಷನನ್ನು ಟೀಚರ್ಸ್ಗಳು ನಡೆಸ್ತಾರೆ. ಫಸ್ಟು ಒಬ್ಬರು ಟೀಚರ್ ಆನ್ಸರ್ ಪೇಪರನ್ನು ಕರೆಕ್ಟ್ ಮಾಡ್ತಾರೆ. ಅದೇ ಪೇಪರನ್ನು ಇನ್ನೊಬ್ಬರು ಮತ್ತೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಯಾಕೆಂದರೆ ಎಕ್ಸಾಮ್ ಮಾರ್ಕ್ಸ್ ಟೋಟಲ್ನಲ್ಲಿ ಫಸ್ಟು ಟೀಚರ್ ಏನು ಕರೆಕ್ಷನ್ ಮಾಡಿರ್ತಾರೋ ಅದು ತಪ್ಪಾಗಿರ್ಬೋದು, ಇಲ್ಲಾಂದರೆ ನೀವು ಆನ್ಸರನ್ನು ಕರೆಕ್ಟಾಗಿ ಬರೆದಿರ್ತೀರಾ, ಅವ್ರು ಅದನ್ನು ರಾಂಗ್ ಅಂತ ಹಾಕಿರ್ಬೋದು. ಸೊ ಇಂಥದ್ದನ್ನೆಲ್ಲ ಅವರು ಚೆಕ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೇಜ್ನಲ್ಲಿ ಇಬ್ಬರು ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಪ್ರತಿ ವರ್ಷ ನಡೀತಾ ಇತ್ತು, ಇಬ್ಬರು ಟೀಚರ್ಸ್ ಚೆಕ್ ಮಾಡೋದು. ಬಟ್ ಲಾಸ್ಟ್ ಇಯರ್ನಿಂದ 3 ಟೀಚರ್ಸ್ ಚೆಕ್ ಮಾಡ್ತಾರೆ. 3 ಇವ್ಯಾಲ್ಯೂಯೇಟರ್ಸ್ ಈ ಪೇಪರನ್ನು ಚೆಕ್ ಮಾಡ್ತಾರೆ. ಇವರು ಚೆಕ್ ಮಾಡಿ ಆದಮೇಲೆ ಸಹಾಯಕ ಮೌಲ್ಯಮಾಪಕರು ಅಂತ ಇರ್ತಾರೆ, ಅವನ್ನ DCE ಅಂತ ಕರೀತಾರೆ. ಇನ್ನೊಬ್ಬರು ಉಪಮುಖ್ಯ ಮೌಲ್ಯಮಾಪಕರು ಇರ್ತಾರೆ. ಇವರು ಸಹಾಯಕ ಮೌಲ್ಯಮಾಪಕರ ಅಡಿಯಲ್ಲಿ ಕೆಲಸ ಮಾಡುವಂಥವ್ರು. ಈ ಸಹಾಯಕ ಮೌಲ್ಯಮಾಪಕರು ಅಡಿಯಲ್ಲಿ 6 ಜನ ಉಪಮುಖ್ಯ ಮೌಲ್ಯಮಾಪಕರು ಇರ್ತಾರೆ. ಒಟ್ಟು 7 ಜನ ಒಂದು ಟೀಮ್ ಮಾಡ್ಕೊತಾರೆ. ವಿದ್ಯಾರ್ಥಿಗಳ ಆನ್ಸರ್ ಪೇಪರನ್ನು ಒಬ್ಬರು ಟೀಚರ್ ಕರೆಕ್ಷನ್ ಮಾಡ್ತಾರಲ್ವಾ ಫಸ್ಟು, ಆಮೇಲೆ ಇಬ್ಬರು ಟೀಚರ್ಸ್ ಅದನ್ನು ಚೆಕ್ ಮಾಡ್ತಾರೆ. ಅದು ಆದಮೇಲೆ ಅದೇ ಪೇಪರನ್ನು ಉಪಮುಖ್ಯ ಮೌಲ್ಯಮಾಪಕರು ಚೆಕ್ ಮಾಡ್ತಾರೆ. ಲಾಸ್ಟ್ನಲ್ಲಿ ಸಹಾಯಕ ಮೌಲ್ಯಮಾಪಕರು ಸಹ ಅದನ್ನು ಚೆಕ್ ಮಾಡ್ತಾರೆ. ಈ ರೀತಿ ಇಷ್ಟು ಒಂದು ಪ್ರೋಸೆಸ್ ನಡೆಯುತ್ತೆ ಒಂದು ಆನ್ಸರ್ ಪೇಪರನ್ನು ಚೆಕ್ ಮಾಡೋದಕ್ಕೆ. ಪೇಪರ್ ಕರೆಕ್ಷನ್ ಆದಮೇಲೆ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಸೊ ಈ ಮಾರ್ಕ್ಸ್ಗಳು ಆನ್ಲೈನ್ ಸಾಫ್ಟ್ವೇರ್ನಲ್ಲಿ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಆದಮೇಲೆ ಮತ್ತೆ ಇನ್ನೊಂದು ಸಲ ಉಪಮುಖ್ಯ ಮೌಲ್ಯಮಾಪಕರು ಇರ್ತಾರಲ್ವಾ, ಅವರು ಈ ಎಂಟ್ರಿ ಮಾಡಿರೋ ಮಾರ್ಕ್ಸ್ಗಳು ಕರೆಕ್ಟ್ ಇದನ್ನ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಸ್ಕೂಲ್ ಕಡೆಯಿಂದ ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಿರ್ತಾರೆ. ಸೊ ಇಂಟರ್ನಲ್ ಮಾರ್ಕ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಆ್ಯಡ್ ಮಾಡಿ ಎಂಟ್ರಿ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ವಿಷಯ ಹೇಳಿದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.